ಟ್ರೈನಿಂಗ್ ನೆಪದಲ್ಲಿ ಲೇಡಿ ಯೋಗ ಟೀಚರ್ ಬಯಕೆ ತೀರಿಸಿಕೊಂಡಳು. ಇವನು ಜೈ ಓದುವುದರಲ್ಲಿ ಬ್ಯುಸಿ ಇರುತ್ತಾನೆ. ಈಕೆ ಜೈನ ಅಕ್ಕ ಮಾನಸಿ. ಈಕೆ ಯೋಗ ಕಲಿಯೋಣ ಬಾರೋ ಎಂದು ಕರೆಯುತ್ತಾಳೆ. ಆದರೆ ಜೈ ನನಗೆ ಇಂಟ್ರೆಸ್ಟ್ ಇಲ್ಲ ಎಂದು ಹೇಳುತ್ತಾನೆ. ಅದೇ ಸಮಯಕ್ಕೆ ಅವರಿಬ್ಬರು ತಮಾಷೆಗೆ ಕಿತ್ತಾಡುವಾಗ ಅವರ ತಾಯಿ ಯಶೋಧ ಬರುತ್ತಾಳೆ. ಆಗ ಯಶೋಧ, ನನಗೆ ಬ್ಯಾಂಕಿನಲ್ಲಿ ಆಡಿಟ್ ಇರುವುದರಿಂದ ಈ ವಾರ ಪೂರ್ತಿ ಡೇ ಅಂಡ್ ನೈಟ್ ಕೆಲಸವಿದೆ. ನೀವಿಬ್ಬರು ಹುಷಾರಾಗಿ ಮನೆಯಲ್ಲಿ ಇರಬೇಕು ಎಂದು ಹೇಳುತ್ತಾಳೆ. ಜೊತೆಗೆ ಜೈಗೆ ನೀನು ಯೋಗ ಕಲಿ, ಅದರಿಂದ ನಿನಗೆ ಓದುವುದಕ್ಕೂ ಆಸಕ್ತಿ ಹೆಚ್ಚಾಗುತ್ತದೆ ಎಂದು ಹೇಳುತ್ತಾಳೆ. ನಂತರ ಮಾನಸಿಯ ಯೋಗ ಟೀಚರ್ ಹಾಗೂ ಗೆಳತಿ ರೋಮಾ ಬರುತ್ತಾಳೆ. ಇವರಿಬ್ಬರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿರುತ್ತಾರೆ. ಆಗ ರೋಮಾ, ಜೈ ಯೋಗ ಕಲಿಯುವುದಿಲ್ಲವೇ ಎಂದು ಕೇಳುತ್ತಾಳೆ. ಆಗ ಮಾನಸಿ, ಇಲ್ಲ, ಅವನಿಗೆ ಇಂಟ್ರೆಸ್ಟ್ ಇಲ್ಲ. ನನಗೆ ಗೊತ್ತು ನಿನಗೆ ಜೈ ಅಂದರೆ ಇಷ್ಟ ಅಂತ, ಆದರೆ ಅವನು ನಿನ್ನ ಟೈಪ್ ಹುಡುಗ ಅಲ್ಲ ಎಂದು ಹೇಳುತ್ತಾಳೆ. ಆಗ ರೋಮಾ, ನೀನು ಏನು ಯೋಚಿಸಬೇಡ, ನಿನ್ನ ಅಣ್ಣನನ್ನು ಹೇಗೆ ಪಟಾಯಿಸಿಕೊಳ್ಳುವುದು ಎಂದು ನನಗೆ ಗೊತ್ತು. ಅದೇ ರೀತಿ ನನ್ನ ಅಣ್ಣ ಮಾಂಟಿ ಕೂಡ ನಿನ್ನನ್ನು ಇಷ್ಟಪಡುತ್ತಾನೆ ಎಂದು ಹೇಳುತ್ತಾಳೆ. ನಂತರ ಅಲ್ಲಿಗೆ ಜೈ ಕೂಡ ಬರುತ್ತಾನೆ. ನನಗೆ ಅಮ್ಮ ಹೇಳಿದ್ದಾರೆ ನೀನು ಕೂಡ ಯೋಗ ಕಲಿಯುತ್ತೇನೆ ಎಂದು ಕೇಳಿದಾಗ ರೋಮಾ ಅವರಿಬ್ಬರಿಗೂ ಯೋಗ ಹೇಳಿಕೊಡಲು ಶುರು ಮಾಡುತ್ತಾಳೆ. ಆಗ ರೋಮಾ ಜೈಗೆ ಆಸನವನ್ನು ಹೇಳಿಕೊಡುವ ನೆಪದಲ್ಲಿ ಆಸೆಯಿಂದ ಅವನನ್ನು ಮುಟ್ಟುತ್ತಾಳೆ. ನಂತರ ಮಾನಸಿ, ಇಂದು ಅಮ್ಮ ಕೂಡ ಇರುವುದಿಲ್ಲ, ನೀನು ಇಲ್ಲೇ ಉಳಿದುಕೋ ಎಂದು ರೋಮಾಗೆ ಹೇಳುತ್ತಾಳೆ. ನಂತರ ರೋಮಾ ಜೈನ ರೂಮಿಗೆ ಬಂದು ಅವನನ್ನು ರೊಮ್ಯಾಂಟಿಕ್ ಆಗಿ ಮಾತನಾಡಿಸುತ್ತಾಳೆ. ಆಗ ಕೋಪಗೊಂಡ ಜೈ, ನನಗೆ ಪರ್ಮಿಷನ್ ಇಲ್ಲದೆ ನೀನು ನನ್ನ ರೂಮಿಗೆಲ್ಲ ಬರುವುದಕ್ಕೆ ಹೋಗಬೇಡ ಎಂದು ಬೈದು ಆಕೆಯನ್ನು ಕಳಿಸುತ್ತಾನೆ. ಇದರಿಂದ ರೋಮಾಗೆ ಕೋಪ ಬರುತ್ತದೆ. ಆದರೂ ಆಕೆ ಸುಮ್ಮನೆ ಹೋಗುತ್ತಾಳೆ. ನಂತರ ರೋಮಾ ಮಾನಸಿಗೆ, ನೀನು ನನ್ನ ಅಣ್ಣನನ್ನು ಒಂದು ಬಾರಿ ಭೇಟಿ ಮಾಡು, ಅವನು ನಿನ್ನನ್ನು ತುಂಬ ಪ್ರೀತಿಸುತ್ತಾನೆ ಎಂದು ಹೇಳುತ್ತಾಳೆ. ಆಗ ಮಾನಸಿ, ಇಲ್ಲ, ಆಲ್ರೆಡಿ ನನಗೆ ಒಂದು ಬ್ರೇಕಪ್ ಆಗಿದೆ, ಅದರ ನೋವನ್ನೇ ನಾನು ಇನ್ನೂ ಮರೆತಿಲ್ಲ, ಅದಕ್ಕೆ ನನಗೆ ಹುಡುಗರ ಮೇಲೆ ನಂಬಿಕೆ ಇಲ್ಲ ಎಂದು ಹೇಳುತ್ತಾಳೆ. ಆದರೂ ಕೂಡ ರೋಮಾ, ಇಲ್ಲ, ನನ್ನ ಅಣ್ಣ ತುಂಬ ಒಳ್ಳೆಯವನು, ನೀನು ಅವನ ಜೊತೆ ಚೆನ್ನಾಗಿ ಇರಬೇಕು ಎನ್ನುವುದೇ ನನ್ನ ಆಸೆ ಎಂದು ಹೇಳಿ ಮಾಂಟಿಯನ್ನು ಕರೆಸಿಬಿಡುತ್ತಾಳೆ. ನೀವಿಬ್ಬರು ಮಾತನಾಡುತ್ತಾ ಇರಿ ಎಂದು ಹೇಳಿ ರೋಮಾ ಎದ್ದು ಹೋಗುತ್ತಾಳೆ. ಇದರಿಂದ ಮನಸ್ಸಿಗೆ ಸಂಕೋಚವಾಗುತ್ತದೆ. ನಂತರ ರೋಮಾ ಜೈನ ರೂಮಿಗೆ ಮತ್ತೆ ಬರುತ್ತಾಳೆ. ಆಗ ಅವನ ಜೊತೆ ಮತ್ತೆ ತುಂಬ ಕ್ಲೋಸ್ ಆಗಿ ನಡೆದುಕೊಳ್ಳಲು ಪ್ರಯತ್ನ ಮಾಡುತ್ತಾಳೆ. ಆದರೆ ಜೈ ಅವಳನ್ನು ದೂರ ತಳ್ಳುತ್ತಾನೆ. ಈ ಕಡೆ ಮಾಂಟಿ ಮಾನಸಿಯೊಡನೆ ಸಡನ್ ಆಗಿ ರೊಮ್ಯಾಂಟಿಕ್ ಮೂಡ್ಗೆ ಬರುತ್ತಾನೆ. ಆದರೆ ಮಾನಸಿ ಅವನನ್ನು ತಡೆಯುತ್ತಾಳೆ. ನೀನು ತುಂಬ ಆತುರದಲ್ಲಿ ಇದ್ದೀಯಾ ಅಂತ ಅನಿಸುತ್ತಿದೆ, ನಾವಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿಲ್ಲ ಎಂದು ಹೇಳುತ್ತಾಳೆ. ಆಗ ಮಾಂಟಿ ಸಾರಿ ಕೇಳುತ್ತಾನೆ. ಮಾನಸಿಗೂ ಕೂಡ ಮಾಂಟಿ ಮೇಲೆ ಸ್ವಲ್ಪ ಮನಸ್ಸು ಆಗಿರುತ್ತದೆ. ಇತ್ತ ಜೈ, ನಾನು ಆ ತರಹ ಹುಡುಗ ಅಲ್ಲ, ನನಗೆ ನನ್ನ ಕೆರಿಯರ್ ಮುಖ್ಯ ಎಂದು ಹೇಳಿ ರೋಮಾಗೆ ಮತ್ತೆ ಬೈದು ಆಚೆ ಕಳಿಸುತ್ತಾನೆ. ಆಗ ಕೋಪಗೊಂಡ ರೋಮಾ ಅಡುಗೆ ಮನೆಗೆ ಬಂದು ಚಾಕು ತೆಗೆದುಕೊಳ್ಳುತ್ತಾಳೆ. ಆಗ ಅವಳನ್ನು ಮಾಂಟಿ ತಡೆಯುತ್ತಾನೆ. ಆಗ ರೋಮಾ, ನಾನು ಈಗಲೇ ಜೈನನ್ನು ಕೊಂದು ಬಿಡುತ್ತೇನೆ ಎಂದು ಹೇಳುತ್ತಾಳೆ. ಆಗ ಮಾಂಟಿ, ಇಲ್ಲ, ನಾನು ಮಾನಸಿಯನ್ನು ಪಟಾಯಿಸಿಕೊಂಡಿದ್ದೇನೆ, ಇಂದು ರಾತ್ರಿ ಉಳಿದುಕೊಂಡು ನೀನು ಹೇಗಾದರೂ ಮಾಡಿ ಜೈ ಜೊತೆ ಸಂಬಂಧ ಬೆಳೆಸಿಬಿಡು, ಆಗ ನಾವು MS ಮಾಡಿಕೊಂಡು ಅವರಿಬ್ಬರನ್ನು ಬ್ಲ್ಯಾಕ್ ಮೇಲ್ ಮಾಡಬಹುದು ಎಂದು ಹೇಳುತ್ತಾನೆ. ಆಗ ರೋಮಾ ಅದಕ್ಕೆ ಒಪ್ಪಿಕೊಳ್ಳುತ್ತಾಳೆ. ನಂತರ ಮಾಂಟಿ ಮಾನಸಿಗೆ ಹಗ್ ಮಾಡಿ ಅಲ್ಲಿಂದ ಹೊರಡುತ್ತಾನೆ. ಅದನ್ನು ಜೈ ನೋಡಿಬಿಡುತ್ತಾನೆ. ನಂತರ ಜೈ ಮಾನಸಿಗೆ, ಅವನು ಯಾರು, ಏಕೆ ಅವನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದೀಯಾ ಎಂದು ಕೇಳುತ್ತಾನೆ. ಆಗ ಮಾನಸಿ, ಅವನು ರೋಮಾಳ ಅಣ್ಣ ಎಂದು, ಅವನು ನಾನು ಬರೀ ಗೆಳೆಯರು ಎಂದು ಹೇಳುತ್ತಾಳೆ. ಆಗ ಜೈ, ಇದನ್ನು ನಾನು ಅಮ್ಮನಿಗೆ ತಿಳಿಸುತ್ತೇನೆ ಎಂದು ಹೇಳುತ್ತಾನೆ. ಆಗ ಮಾನಸಿ, ಬೇಡ ಕಣೋ ಎಂದು ಹೇಳುತ್ತಾಳೆ. ಅಂದು ರಾತ್ರಿ ಯಶೋಧ ಬಂದು ಊಟ ಮಾಡುವಾಗ ಜೈ ಆ ವಿಷಯವನ್ನು ಆಕೆಗೆ ಹೇಳುವುದಿಲ್ಲ. ನಂತರ ಮಾನಸಿ ಜೈಗೆ, ನೀನು ವಿಷಯ ಹೇಳದೆ ಇದ್ದಕ್ಕೆ ಥ್ಯಾಂಕ್ಸ್ ಎಂದು ಹೇಳುತ್ತಾಳೆ. ಆಗ ಜೈ, ನೀನು ಓದುವುದರಲ್ಲಿ ಗಮನ ಕೊಡು, ಅಮ್ಮ ನಮಗಾಗಿ ಕಷ್ಟಪಡುತ್ತಿದ್ದಾಳೆ ಎಂದು ಬುದ್ಧಿ ಹೇಳುತ್ತಾನೆ. ನಂತರ ರೋಮಾ ಕೂಡ ಊಟಕ್ಕೆ ಬರುತ್ತಾಳೆ. ಆಗ ಯಶೋಧ, ನಿಮ್ಮಿಬ್ಬರ ಗೆಳೆತನ ಹೇಗೆ ಆಯಿತು, ಬರೀ 1 ತಿಂಗಳ ಹಿಂದೆ ಪರಿಚಯ ಆಗಿದ್ದು ಎಂದು ಕೇಳುತ್ತಾಳೆ. ಆಗ ಮಾನಸಿ, ನನಗೆ ಯೋಗ ಕ್ಲಾಸ್ನಲ್ಲಿ 4,000 ಫೀಸ್ ಹೇಳಿದ್ದರು, ಅಲ್ಲಿ ನನಗೆ ರೋಮಾ ಸಿಕ್ಕಳು. ಆಕೆ ನನಗೆ ಅರ್ಧ ಫೀಸ್ನಲ್ಲಿ ನಿನ್ನ ಮನೆಗೆ ಬಂದು ಹೇಳಿಕೊಡುತ್ತೇನೆ ಎಂದು ಹೇಳಿದಳು. ಇವತ್ತು ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೇವೆ ಎಂದು ಹೇಳುತ್ತಾಳೆ. ಅಂದು ರಾತ್ರಿ ರೋಮಾ ಜೈನ ರೂಮಿಗೆ ನುಗ್ಗುತ್ತಾಳೆ. ಅವನನ್ನು ಹೇಗೋ ಮಾಡಿ ಅವನ ಬೆಡ್ ಮೇಲೆ ರೊಮ್ಯಾಂಟಿಕ್ ಮೂಡಿಗೆ ತರಲು ಯಶಸ್ವಿಯಾಗುತ್ತಾಳೆ. ಆಗ ಜೈ ಕೂಡ ಕಂಟ್ರೋಲ್ ಕಳೆದುಕೊಂಡು ಆಕೆಯ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾನೆ. ಅಷ್ಟರಲ್ಲಿ ಅವನಿಗೆ ಅವನ ತಾಯಿಯ ಕರೆ ಬಂದು ಬಿಡುತ್ತದೆ. ಆಗ ಆಕೆಯ ಜೊತೆ ಮಾತನಾಡಿದ ಮೇಲೆ ಅವನ ಮನಸ್ಸು ಬದಲಾಗಿ ಬಿಡುತ್ತದೆ. ನಂತರ ಅವನು ರೋಮಾಳನ್ನು ತನ್ನ ರೂಮಿನಿಂದ ಹೊರಗೆ ಹಾಕಿ ಕಳಿಸುತ್ತಾನೆ. ಇದರಿಂದ ರೋಮಾಗೆ ಕೆಟ್ಟ ಕೋಪ ಬರುತ್ತದೆ. ನಂತರ ರೋಮಾ ಮಾಂಟಿಗೆ ಫೋನ್ ಮಾಡಿ ವಿಷಯ ತಿಳಿಸುತ್ತಾಳೆ. ಆಗ ಮಾಂಟಿ, ಹಾಗಾದರೆ ನಾವು ಪ್ಲಾನ್ ಬಿ ಮಾಡೋಣ ಎಂದು ಹೇಳುತ್ತಾನೆ. ಮರುದಿನ ಬೆಳಗ್ಗೆ ಜೈ ತಿನ್ನುವ ತಿಂಡಿಗೆ ರೋಮಾ ಯಾವುದೋ ಪೌಡರ್ ಅನ್ನು ಮಿಕ್ಸ್ ಮಾಡುತ್ತಾಳೆ. ಆ ತಿಂಡಿಯನ್ನು ಜೈ ತಿನ್ನಲು ಶುರು ಮಾಡುತ್ತಾನೆ. ನಂತರ ಜೈ ತನ್ನ ರೂಮಿನಲ್ಲಿ ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಮಾಂಟಿ ಕೂಡ ಅಲ್ಲಿಗೆ ಬರುತ್ತಾನೆ. ಅವನು ಮಾನಸಿಯನ್ನು ರೊಮ್ಯಾನ್ಸ್ಗಾಗಿ ಪೀಡಿಸಲು ಶುರು ಮಾಡುತ್ತಾನೆ. ಆಗ ಕೋಪಗೊಂಡ ಮಾನಸಿ, ನೀನು ಈಗಲೇ ಇಲ್ಲಿಂದ ಹೊರಡು ಎಂದು ಬೈಯುತ್ತಾಳೆ. ಆಗ ಕೋಪಗೊಂಡ ರೋಮಾ ಮಾನಸಿಯ ಕಪಾಲಕ್ಕೆ ಹಿಡಿದು ಎಳೆದಾಳುತ್ತಾಳೆ. ಆಗ ಮಾಂಟಿ ರೋಮಾಗೆ, ನೀನು ಇಷ್ಟು ಬೇಗ ಏಕೆ ಅರ್ಜೆಂಟ್ ಮಾಡಿದೆ, ಅವಳು ಇನ್ನೇನು ನನ್ನನ್ನು ಒಪ್ಪಿಕೊಳ್ಳುತ್ತಿದ್ದಳು, ನನ್ನ ಮಂಚಕ್ಕೆ ಕೂಡ ಬರುತ್ತಿದ್ದಳು, ಈಗ ನಾನು ಆಕೆಯನ್ನು ಬಲವಂತ ಮಾಡಬೇಕಾಗಿದೆ ಎಂದು ಹೇಳಿ ನಾನು ಹಾಗೂ ರೋಮಾ
ಅಣ್ಣ ತಂಗಿಯರು. ನಾವು ಇದೇ ರೀತಿ ಬೇರೆಯವರ ಮನೆಗೆ ನುಗ್ಗುತ್ತೇವೆ. ಅವರ ಜೊತೆ ಬಲವಂತವಾಗಿ ಸಂಬಂಧ ಬೆಳೆಸಿ MMS ಮಾಡಿ ಅವರನ್ನು ಜೀವನ ಪರ್ಯಂತ ಬ್ಲ್ಯಾಕ್ಮೇಲ್ ಮಾಡುತ್ತೇವೆ ಎಂದು ಹೇಳುತ್ತಾನೆ. ನಂತರ ಮಾಂಟಿ ಮಾನಸಿಯನ್ನು ಬಲವಂತ ಮಾಡಲು ಶುರು ಮಾಡಿದಾಗ ರೋಮಾ ಅದನ್ನು ರೆಕಾರ್ಡ್ ಮಾಡಿಕೊಳ್ಳುತ್ತಾಳೆ. ಆಗ ಎಚ್ಚರಗೊಂಡ ಜೈ ಅಲ್ಲಿಗೆ ಬಂದು ಮಾಂಟಿಯನ್ನು ಹಿಡಿದು ಹೊಡೆಯಲು ಶುರು ಮಾಡುತ್ತಾನೆ. ಆಗ ರೋಮಾ ಯಾವುದೋ ವಸ್ತುವಿನಿಂದ ಜೈನ ತಲೆಗೆ ಹೊಡೆದು ಬಿಡುತ್ತಾಳೆ. ನಂತರ ಮಾಂಟಿ ಕೂಡ ಜೈಗೆ ಹೊಡೆಯಲು ಶುರು ಮಾಡುತ್ತಾನೆ. ಆಗ ರೋಮಾ ಮಾನಸಿಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ. ಆಗ ಯಾರೋ ಪಕ್ಕದ ಮನೆಯವರು ಬಾಗಿಲು ಬಡಿಯಲು ಶುರು ಮಾಡಿದಾಗ ಅವರಿಬ್ಬರು ನೀವು ಎಲ್ಲೂ ಬಾಯಿ ಬಿಡಬೇಡಿ, ಇಲ್ಲದಿದ್ದರೆ ನಿಮ್ಮ MMS ಲೀಕ್ ಆಗುತ್ತದೆ ಎಂದು ಹೆದರಿಸಿ ಹೋಗುತ್ತಾರೆ. ನಂತರ ಪೊಲೀಸರು ಮನೆಗೆ ಬಂದು ತನಿಖೆ ಶುರು ಮಾಡುತ್ತಾರೆ. ಆಗ ಮಾನಸಿ ಮನೆಗೆ 4 ಜನ ಕಳ್ಳರು ಬಂದಿದ್ದರು, ಅವರು ನಮಗೆ ಈ ರೀತಿ ಹೊಡೆದು ಹೋಗಿದ್ದಾರೆ ಎಂದು ಸುಳ್ಳು ಹೇಳಿಕೆ ಕೊಡುತ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ರೋಮಾ ಮತ್ತೆ ಬರುತ್ತಾಳೆ. ಏನಾಯಿತು ಮಾನಸಿ ಎಂದು ನಾಟಕವಾಡುತ್ತಾಳೆ. ನಂತರ ಪೊಲೀಸರು ಸೈಡಿಗೆ ಹೋದ ಮೇಲೆ ರೋಮಾ ನೀವಿಬ್ಬರು ಏನಾದರೂ ಬಾಯ್ಬಿಟ್ಟರೆ ಹುಷಾರೆಂದು ಮತ್ತೆ ಬ್ಲ್ಯಾಕ್ಮೇಲ್ ಮಾಡುತ್ತಾಳೆ. ನಮಗೆ ನಿಮ್ಮ ಮನೆಯಲ್ಲಿರುವ ಹಣ ಒಡವೆಗಳು ಎಲ್ಲವೂ ಬೇಕು ಎಂದು ಮೆಲ್ಲನೆ ಹೇಳುತ್ತಾಳೆ. ಆಗ ಜೈ ಕೂಡ ಒಪ್ಪಿಕೊಳ್ಳುತ್ತಾನೆ. ಎಲ್ಲರೂ ಹೋದ ಮೇಲೆ ಮಾನಸಿ ಇದನ್ನು ಅಮ್ಮನಿಗೆ ಹೇಳಿಬಿಡೋಣ ಎಂದು ಹೇಳುತ್ತಾಳೆ. ಆದರೆ ಜೈ ಬೇಡ, ನಿನ್ನ ವಿಡಿಯೋ ಲೀಕ್ ಆದರೆ ಅಮ್ಮನ ಮರ್ಯಾದೆ ಹೋಗುತ್ತದೆ ಎಂದು ತಡೆಯುತ್ತಾನೆ. ನಂತರ ಅಂದು ರಾತ್ರಿ ಅಮ್ಮನ ಬೀರುನಲ್ಲಿ ಹಣ ಕದಿಯಲು ಜೈ ಬರುತ್ತಾನೆ. ಆದರೆ ಅಷ್ಟರಲ್ಲಿ ಅಲ್ಲಿಗೆ ಯಶೋಧ ಬಂದು ಬಿಡುತ್ತಾಳೆ. ಆಗ ಖರ್ಚಿಗಾಗಿ ಹಣ ಬೇಕಿತ್ತು ಅಮ್ಮ ಎಂದು ಜೈ ಕೇಳುತ್ತಾನೆ. ಆಗ ಯಶೋಧ ಅವನಿಗೆ ಬೀಗದ ಕೈಯನ್ನು ಕೊಟ್ಟು ನೀನು ಯಾವಾಗ ಬೇಕಾದರೂ ತಗೋ ಎಂದು ಹೇಳಿ ಹೋಗುತ್ತಾಳೆ. ನಂತರ ಮರುದಿನವೇ ಜೈ ರೋಮಾ ಹಾಗೂ ಮಾಂಟಿಯನ್ನು ಕರೆಸುತ್ತಾನೆ. ಬ್ಯಾಗ್ನ ತುಂಬ ಹಣ ತುಂಬಿ ಅವರಿಗೆ ಕೊಡುತ್ತಾನೆ. ಆಗ ಮಾಂಟಿ ಒಡವೆಗಳನ್ನು ಕೇಳುತ್ತಾನೆ. ಆಗ ಜೈ ಇಲ್ಲ, ಅದು ಮಾನಸಿ ಮದುವೆಗಾಗಿ ಇಟ್ಟಿದ್ದೇವೆ, ದಯವಿಟ್ಟು ಅದನ್ನು ಕೇಳಬೇಡ ಎಂದು ಹೇಳುತ್ತಾನೆ. ಆಗ ರೋಮಾ ಚಾಕುವನ್ನು ಮಾನಸಿಯ ಕೈಗೆ ಹಿಡಿದುಕೊಂಡು ಒಡವೆ ಬೇಕೇ ಬೇಕು ಎಂದು ಹೇಳುತ್ತಾಳೆ. ಆಗ ಹೆದರಿಕೊಂಡ ಜೈ ಮಾಂಟಿ ಕೈಗೆ ಬೀಗದ ಕೈಯನ್ನು ಇಟ್ಟು ನೀನು ಲಾಕರ್ನಲ್ಲಿ ತೆಗೋ ಎಂದು ಹೇಳಿ ಕಳಿಸುತ್ತಾನೆ. ಮಾಂಟಿ ಒಡವೆಗಳನ್ನು ಬ್ಯಾಗ್ನಲ್ಲಿ ತುಂಬಿಕೊಂಡು ಬಂದ ಮೇಲೆ ಮತ್ತೆ ಜೈ ಅವನ ಕಾಲು ಹಿಡಿದು ಒಡವೆಗಳನ್ನು ಇಲ್ಲೇ ಬಿಟ್ಟು ಬಿಡು ಎಂದು ಬೇಡಿಕೊಳ್ಳುತ್ತಾನೆ. ಆಗ ರೋಮಾ ಅವನಿಗೆ ಚಾಕು ತೋರಿಸಿ ನನ್ನ ರಿಜೆಕ್ಟ್ ಮಾಡಿದ ನಿನ್ನ ಮೇಲೆ ಕರುಣೆ ತೋರಿಸುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾ ಇರುತ್ತಾರೆ. ನಂತರ ಜೈ ನಿನ್ನನ್ನೇನು ಮಿಸ್ ಇಂಡಿಯಾ ಅಂದುಕೊಂಡಿದ್ದೀಯಾ ಎಂದು ರೋಮಾಗೆ ರೇಗಿಸುತ್ತಾನೆ. ಆಗ ಕೋಪಗೊಂಡ ರೋಮಾ ಹಾಗೂ ಮಾಂಟಿ ಇಬ್ಬರು ಬಂದು ಜಗಳ ಆಡಲು ಶುರು ಮಾಡುತ್ತಾರೆ. ಆಗ ಇಬ್ಬರ ಮಧ್ಯೆ ಹೊಡೆದಾಟ ಶುರುವಾಗುತ್ತದೆ. ಆಗ ರೋಮಾ ಜೈನನ್ನು ಕೊಲ್ಲಲು ಹೋಗುತ್ತಾಳೆ. ಅದೇ ಸಮಯಕ್ಕೆ ಪೊಲೀಸರು ಬಂದು ಎಲ್ಲರನ್ನೂ ಹಿಡಿದುಕೊಳ್ಳುತ್ತಾರೆ. ಆಗ ಜೈ ಪೊಲೀಸರು ಇಲ್ಲಿಗೆ ಹೇಗೆ ಬಂದರು ಎಂದು ಶಾಕ್ ಆಯ್ತಾ ಎಂದು ಕೇಳಿ ನಾನು ಒಂದು ಆಟೋಮೆಟಿಕ್ ಅಲಾರಾಮ್ ಅನ್ನು ನಮ್ಮ ಒಡವೆಯ ಲಾಕರ್ಗೆ ಫಿಕ್ಸ್ ಮಾಡಿದ್ದೆ, ಅದು ಕೋಡನ್ನು ಹಾಕದೆ ಓಪನ್ ಮಾಡಿದರೆ ಪೊಲೀಸರಿಗೆ ಮೆಸೇಜ್ ಹೋಗುವಂತೆ ಮಾಡಿದ್ದೆ, ಪೊಲೀಸರು ಬರುವುದು ತಡವಾಗಿದ್ದಕ್ಕೆ ನಿಮ್ಮ ಜೊತೆ ಈ ರೀತಿ ಫೈಟ್ ಮಾಡಿದೆ ಎಂದು ಹೇಳುತ್ತಾನೆ. ಆಗ ಅಲ್ಲಿಗೆ ಯಶೋಧ ಕೂಡ ಬರುತ್ತಾಳೆ. ಆಗ ಪೊಲೀಸರು ಇವರಿಬ್ಬರೇ ನಿಮ್ಮ ಮಕ್ಕಳಿಗೆ ತೊಂದರೆ ಕೊಡುತ್ತಿದ್ದಿದ್ದು ಎಂದು ಹೇಳುತ್ತಾರೆ. ಆಗ ಮಾನಸಿ ಈ ಜಗತ್ತಿನಲ್ಲಿ ಯಾರನ್ನು ನಂಬಬಾರದು ಎಂದು ಹೇಳುತ್ತಾಳೆ. ಆಗ ಪೊಲೀಸರು ಯಾರನ್ನೇ ಆದರೂ ಕಣ್ಣು ಮುಚ್ಚಿಕೊಂಡು ನಂಬಿ ಮನೆಗೆ ಕರೆದುಕೊಂಡು ಬರಬಾರದು ಎಂದು ಬುದ್ಧಿ ಹೇಳಿ ಅವರಿಬ್ಬರನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಟಿವಿ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಯೋಗ ಟೀಚರ್ ಎಂದು ಹುಡುಕಿ ನೋಡಬಹುದು.